ನಿನ್ನೆ ವಿಡಿಯೋದಲ್ಲಿ ಹುರುಳಿಕಾಳು ಬೇಯಿಸಿಟ್ಟಿರೋದಕ್ಕೆ ನುಗ್ಗೆ ಸೊಪ್ಪು ಹಾಕಿ ಹುರುಳಿಕಾಳು ಪಲ್ಯ ಮಾಡೋದನ್ನು ನೋಡಿದ್ವಿ. ಇವಾಗ ಹುರುಳಿಕಾಳು ಬೇಯಿಸಿಟ್ಕೊಂಡು ತೆಗೆದಿಟ್ಕೊಂಡಿರೋಂಥ ಹುರುಳಿ ಕಟ್ಟಿನ ರಸಕ್ಕೆ ಸಪ್ಪೆ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಬನ್ನಿ ಫ್ರೆಂಡ್ಸ್, ಇವಾಗ ಸಪ್ಪೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮೊದಲಿಗೆ ಒಂದು ದೊಡ್ಡ ಗೆಡ್ಡೆ ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, 4 ಟೊಮೊಟೊ, ಆಮೇಲೆ ಒಗ್ಗರಣೆಗೆ ಸಾಸಿವೆ. ಇವಾಗ ಈರುಳ್ಳಿ ಮತ್ತು ಟೊಮೊಟೊ ಹೆಚ್ಕೊತಾ ಇದ್ದೀನಿ. ಇವಾಗ ಫಸ್ಟ್ ಈರುಳ್ಳಿ ಹೆಚ್ಕೊತಾ ಇದ್ದೀನಿ, ದಪ್ಪ ಥರನೇ ಹೆಚ್ಕೊಬೇಕು. ನಾನು ಈರುಳ್ಳಿ ಹೆಚ್ಕೊಂಬರೋಷ್ಟೊತ್ತಿಗೆ ನೀವು ಒಂದು ಒಳ್ಳೆ ಮ್ಯೂಸಿಕ್ ಕೇಳ್ಕೊಬನ್ನಿ. ಇವಾಗ ಟೊಮೊಟೊ ಹೆಚ್ಕೊಬೇಕು, ದಪ್ಪನೇ ಹೆಚ್ಕೊಂಡ್ರೆ ಸಾಕು. ಮ್ಯೂಸಿಕ್ ಇನ್ನೂ ಬಂದಿಲ್ಲ ಅಂತ ಚಿಂತೆ ಮಾಡ್ತೀರಾ? ವೆಯ್ಟ್ 1 2 3 ಸ್ಟಾರ್ಟ್. ಇವಾಗ ಈರುಳ್ಳಿ ಟೊಮೊಟೊ ಹೆಚ್ಕೊಂಡಾಯ್ತು. ಇವಾಗ ಬೆಳ್ಳುಳ್ಳಿ ಹೆಚ್ಕೊಳ್ಳೋಣ. ಬೆಳ್ಳುಳ್ಳಿ ಹೆಚ್ಕೊತಾ ಇದ್ದೀನಿ. ಈಗ ಒಗ್ಗರಣೆಗೆ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಈಗ 6 ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ, ಸಾಸಿವೆ, ಟೊಮೊಟೊ ಹಣ್ಣು. ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ, ಕರ್ಬೇವಿನ ಸೊಪ್ಪು, ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಈಗ ಜೀರಿಗೆ, ಆಮೇಲೆ ನೀಟಾಗಿ ದೊಡ್ಡ ಸೈಜಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ. ಇವಾಗ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೊಂದು 2 ನಿಮಿಷ ಫ್ರೈ ಆಗಬೇಕು. ಇವಾಗ ಚೂರು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇಟ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೊಂದು 5 ನಿಮಿಷ ಫ್ರೈ ಆಗಬೇಕು ಅಷ್ಟೇ. ಸೀದೋಗ್ಬಾರ್ದು ಅಂತ ತಿರುಗಿಸ್ತಾ ಇದ್ದೀನಿ. ಇವಾಗ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕ್ತಾಯಿದ್ದೀನಿ. ಇದನ್ನು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೊಮೊಟೊ ನೀಟಾಗಿ ಮಿಕ್ಸ್ ಮಾಡಬೇಕು, ಟೊಮೊಟೊ ಈರುಳ್ಳಿ ಎಲ್ಲ. ಇವಾಗ ನೀಟಾಗಿ ಟೊಮೊಟೊ ಬೇಯಬೇಕು. ಟೊಮೊಟೊ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಸಾಂಬಾರು ಟೇಸ್ಟ್ ಬರುತ್ತೆ. ಇದೊಂದು 5 ನಿಮಿಷ ಮುಚ್ಚಿಡ್ತೀನಿ. ನಮ್ಮ ತೋಟದಲ್ಲಿ ಪೇರಲೆಕಾಯಿ ಬಿಟ್ಟಿತ್ತಂತೆ, ಅದಕ್ಕೆ 5 ಪೇರಲೆಕಾಯಿ ಸಿಕ್ಕಿದೆ, ತೊಗೊಂಬಂದಿದ್ದಾರೆ. ಇವಾಗ ಮಳೆಗಾಲದ ಸೀಸನ್ನಲ್ಲಿ ಪೇರಲೆಕಾಯಿನ ಹಾಗೆ ತಿನ್ನಬಾರ್ದು, ಉಪ್ಪು ಹಾಕ್ಕೊಂಡು ತಿನ್ನಬೇಕು, ಶೀತ ಆಗಲ್ಲ. ಜೊತೆಗೆ ನಾನು ತೆಗಿತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಬೇಕು. ಇದಿನ್ನೂ ಮೆತ್ತಗಾಗಬೇಕು, ಪೂರ್ತಿ ಮೆತ್ತಗಾಗಬೇಕು. ಟೊಮೊಟೊನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅಲ್ಲೇ ಬೇಯ್ತಾ ಇದೆಯಲ್ಲ, ಅದಕ್ಕೋಸ್ಕರ ಹಂಗೆ ಸೌಂಟಲ್ಲಿ ಹಂಗೆ ಸ್ಮ್ಯಾಶ್ ಥರ ಮಾಡ್ತಾಯಿದ್ದೀನಿ. ಟೊಮೊಟೊ ಹಂಗೆ ಬೇಯ್ತಾ ಇದೆ. ಇಷ್ಟು ಬೆಂದಿದೆ. ಈಗ ಇನ್ನೂ ಸ್ವಲ್ಪ ಬಾಯಿ ಮುಚ್ತಾ ಇದ್ದೀನಿ. ನೋಡಿ ಇಷ್ಟು ಬೆಂದಿದೆ.
ಇವಾಗ ಇದಕ್ಕೆ ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಖಾರದ ಪುಡಿ ಹಾಕ್ತೀನಿ ಸ್ವಲ್ಪ, ಅಂದರೆ 1 ಚಮಚ ಹಾಕ್ತೀನಿ ನಾನು. ಎಷ್ಟು ಹಾಕ್ತೀನಿ ನಾನು? ಇದೇನಪ್ಪ ಅಂದರೆ ಇದು ಚಿಕ್ಕದು ಜೀರಿಗೆ ಮೆಣಸು ಮತ್ತು ಕಾಳು ಮೆಣಸು ಎರಡು ಇದು ಮಾಡಿ ಸ್ವಲ್ಪ ಹಾಕಿರೋದು ಇದು. ಅದನ್ನು ಒಂಚೂರು ಹಾಕ್ತೀನಿ. ಇದು ನಮ್ಮ ಅಮ್ಮನೇ ರೆಡಿ ಮಾಡಿ ಇಟ್ಕೊಂಡಿರೋದು ಇದು. ಜೀರಿಗೆ ಮೆಣಸು ಮತ್ತು ಕಾಳು ಮೆಣಸಿನ ಪುಡಿ ಮಿಕ್ಸ್ ಮಾಡಿ ಹಾಕಿರೋದು. ಇದೊಂಚೂರು ಹಾಕ್ಕೊತೀನಿ. ಇದಾಗಿದೆ ಇದು. ಇವಾಗ ಬೇಯಿಸಿಟ್ಕೊಂಡಿದ್ದು, ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಹುರುಳಿಕಾಳಿನ ಸಾಂಬಾರಿಂದು ರಸನ, ಹುರುಳಿಕಾಳು ಬೇಯಿಸಿಟ್ಟಿದ್ದು ನೀರು, ಅದನ್ನು ಹುರುಳಿಕಾಳಿಗೆ ಪಲ್ಯ ಮಾಡಿದ್ದೀವಿ. ಅದರ ನೀರನ್ನ ಇವಾಗ ಇದಕ್ಕೆ ಹಾಕೋಣ ಸಾಂಬಾರಿಗೆ. ನೋಡಿ, ಇದು ಆವಾಗಲೇ ಹುರುಳಿಕಾಳು ಬೇಯಿಸಿದಾಗ ಅದು ಬಂದಿದ್ದ ನೀರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಇವಾಗ. ಸಾಂಬಾರಿಗೆ ಆಗೋಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು ನಿಮಗೆ. ದಪ್ಪ ಆದರೆ ದಪ್ಪ, ನಮಗೆ ತೆಳು ಬೇಕು. ಇವಾಗ ಉಪ್ಪು ನೋಡೋಣ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾವು ಜಾಸ್ತಿ ಬಳಸೋದು ಕಲ್ಲುಪ್ಪು. ನೀವು ಬೇಕಾದರೆ ಪುಡಿ ಉಪ್ಪು ಆದರೂ ಹಾಕ್ಕೊಬೋದು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ನಾನು ಟೇಸ್ಟ್ ಮಾಡಾಯಿತು. ಇದು ಕುದಿ ಬಂದರೆ ಆಯಿತು. ಇಷ್ಟೇ ಫ್ರೆಂಡ್ಸ್, ಹುರುಳಿಕಟ್ಟಿಂದು ನೀರಿನ ಸಾಂಬಾರು. ಸಿಂಪಲಾಗೂ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಇಷ್ಟೇ ಸಿಂಪಲಾಗಿದೆ. ಬ್ಯಾಚುಲರು ಮಾಡ್ಕೊಬೋದು. ಲಾಸ್ಟಿಗೆ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಇಷ್ಟೇ ಇವತ್ತಿನ ಹುರುಳಿಕಾಳಿನ ಸಾಂಬಾರು. ತುಂಬ ಸಿಂಪಲಾಗಿದೆ, ಮಾಡಿ ನೋಡಿ. ಆಯಿತು, ಆಗೋಯ್ತು. ಬಾಯಲ್ಲಿ ನೀರು ಬರ್ತಾಯಿದೆ. ಹುರುಳಿಕಾಳು ಪಲ್ಯ ಮತ್ತು ಹುರುಳಿಕಟ್ಟಿನ ಸಾರು. ಇವತ್ತಿನ ವಿಡಿಯೋ ಇಷ್ಟ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬಾಯ್.